सरस्वती स्वार्थसमन्वितासीत् निरस्तदुस्तर्ककलङ्कपङ्का नमामि तं ಶಂಕರಮರ್ಚಿತಾಂಘ್ರಿಂ. ಇವತ್ತಿನ ದಿವಸ ಪರಮ ಪವಿತ್ರವಾದಂತಹ ವ್ಯಾಸ ಪೌರ್ಣಮಿ ದಿವಸವಾಗಿದೆ. ಇದನ್ನೇ ಗುರು ಪೌರ್ಣಮಿ ಎಂಬುದಾಗಿಯೂ ಹೇಳಲಾಗುತ್ತೆ. ಇವತ್ತಿನ ದಿವಸ ಅತ್ಯಂತ ಉತ್ಕೃಷ್ಟವಾದಂತಹ ಸನ್ಯಾಸಾಶ್ರಮವನ್ನು ಪಡೆದಿರುವಂತಹ ಯತಿಗಳು ಚಾತುರ್ಮಾಸ್ಯ ವ್ರತಾನುಷ್ಠಾನವನ್ನು ವ್ಯಾಸ ಪೂಜೆಯನ್ನು ಮಾಡುವುದರ ಮೂಲಕ ಪ್ರಾರಂಭ ಮಾಡಿ ಒಂದೊಂದು ಪಕ್ಷವನ್ನು ಒಂದೊಂದು ತಿಂಗಳಿನಂತೆ ಪರಿಗಣಿಸಿ 4 ಪಕ್ಷಗಳು ಅಂದರೆ 2 ತಿಂಗಳುಗಳ ಕಾಲ ಅಂದರೆ ಈ ಆಷಾಢ ಹುಣ್ಣಿಮೆಯಿಂದ ಪ್ರಾರಂಭ ಮಾಡಿ ಭಾದ್ರಪದ ಹುಣ್ಣಿಮೆಯವರೆಗೆ ಚಾತುರ್ಮಾಸ್ಯ ವ್ರತಾನುಷ್ಠಾನವನ್ನು ಮಾಡುವುದು ಪ್ರಾಚೀನ ಕಾಲದಿಂದ ಬಂದಿರುವಂತಹ ಸಂಪ್ರದಾಯವಾಗಿದೆ. ಇಂತಹ ಒಂದು ಚಾತುರ್ಮಾಸ್ಯ ವ್ರತಾನುಷ್ಠಾನ ನಿರತರಾಗಿರತಕ್ಕಂತಹ ಗುರುಗಳ ದರ್ಶನವನ್ನು ಮಾಡಿ ಭಗವತ್ ಸ್ವರೂಪಿಗಳಾದ ಅವರ ಆಶೀರ್ವಾದಗಳನ್ನು ಪಡ್ಕೊಳ್ಳುವುದರಿಂದ ನಮಗೆ ವಿಶೇಷವಾದಂತಹ ಶ್ರೇಯಸ್ಸು ಲಭಿಸುತ್ತದೆ ಅನ್ನುವಂತಹ ವಿಷಯದಲ್ಲಿ ಯಾವುದೇ ಸಂದೇಹಕ್ಕೆ ಅವಕಾಶವಿಲ್ಲ. ಪರಮ ಪೂಜ್ಯರಾದ ಈ ದಕ್ಷಿಣಾಮ್ನಾಯ ಶೃಂಗೇರಿ ಶಾರದಾ ಪೀಠದ 36ನೇ ಅಧಿಪತಿಗಳಾದ ನಮ್ಮ ಗುರುವರಿಯರು ಜಗದ್ಗುರು ಶ್ರೀ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳವರು ಶೃಂಗೇರಿ ಕ್ಷೇತ್ರದಲ್ಲಿ ಈ ವರ್ಷದ ತಮ್ಮ ಚಾತುರ್ಮಾಸ್ಯ ವ್ರತಾನುಷ್ಠಾನವನ್ನು ಇವತ್ತಿನಿಂದ ಪ್ರಾರಂಭ ಮಾಡಿ ವಿಶೇಷವಾಗಿ ಶಿಷ್ಯರೆಲ್ಲರ ಒಂದು ಕ್ಷೇಮಕ್ಕಾಗಿ ಆಶೀರ್ವಾದಗಳನ್ನು ಮಾಡ್ತಾ ಇದ್ದಾರೆ. ವಿಶೇಷವಾದಂತಹ ತಪೋನುಷ್ಠಾನಾದಿಗಳನ್ನು ಮಾಡಿ ಶಿಷ್ಯರಿಗೆ ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಶೃಂಗೇರಿ ಕ್ಷೇತ್ರದಲ್ಲಿ ಶ್ರೀಮಠದ ಶಿಷ್ಯ ಜನರು ಆಸ್ತಿಕರು ದೇಶ ವಿದೇಶಗಳಿಂದ ಅನೇಕ ಶಿಷ್ಯ ಸಮುದಾಯದವರು ಬಂದು ದರ್ಶನವನ್ನು ಮಾಡಿ ಸಮೂಹವಾಗಿ ದೊಡ್ಡ ಸಂಖ್ಯೆಯಲ್ಲಿ ಬಂದು ಆಶೀರ್ವಾದಗಳನ್ನು ಪಡ್ಕೊಳ್ಳುವುದು ಅನ್ನುವುದು ಪ್ರಾಚೀನ ಕಾಲದಿಂದಲೂ ನಡೆದು ಬರ್ತಾ ಇರತಕ್ಕಂತಹ ಇಂತಹ ಒಂದು ಸಂದರ್ಭದಲ್ಲಿ ಗುರುವಿನ ದರ್ಶನವನ್ನು ಮಾಡಿ ಆಶೀರ್ವಾದಗಳನ್ನು ಪಡ್ಕೊಳ್ಳುವುದು ಸಮಸ್ಯೆ. ವಿಶೇಷವಾಗಿ ನಮ್ಮ ಭಾರತ ದೇಶದ ಸಂಸ್ಕೃತಿಯಲ್ಲಿ ಗುರುವಿಗೆ ವಿಶೇಷವಾದಂತಹ ಉತ್ಕೃಷ್ಟವಾದಂತಹ ಸ್ಥಾನವಿದೆ. ಈ ಜಗತ್ತಿನ ಸೃಷ್ಟಿಸ್ಥಿತಿ ಸಂಹಾರ ಕಾರಕನಾಗಿ ಎಲ್ಲರ ಒಂದು ಜ್ಞಾನವನ್ನು ಉಳ್ಳವನಾಗಿ ಎಲ್ಲರೂ ಸಹ ಏನೇನು ಮಾಡ್ತಾ ಇದ್ದಾರೆ ಪ್ರತಿಯೊಂದು ಕ್ಷಣದಲ್ಲೂ ಪ್ರತಿಯೊಂದು ಒಬ್ಬ ಮನುಷ್ಯನೇ ಇರಬಹುದು ಪ್ರತಿಯೊಂದು ಪ್ರಾಣಿಯೂ ಮಾಡುವಂತಹ ಎಲ್ಲ ಕೆಲಸಗಳನ್ನು ನೋಡುತ್ತಾ ಅವರವರಿಗೆ ತಕ್ಕಂತಹ ರೀತಿಯಲ್ಲಿ ಫಲಗಳನ್ನು ಕೊಡುತ್ತಾ ಈ ಜಗತ್ತನ್ನು ಪರಿಪಾಲನೆ ಮಾಡತಕ್ಕಂತಹ ಈಶ್ವರನು ನಮಗೆ ಪರಮಪೂಜ್ಯ ಅತ್ಯಂತ ಪೂಜ್ಯನಾಗಿದ್ದಾನೆ. ಆ ಈಶ್ವರನ ಸ್ವರೂಪರೇ ಎಂದು ನಾವು ಭಾವಿಸುವಂಥವರೇ ಗುರುಗಳು. ಹಾಗಾಗಿಯೇ ಗುರುವಿನ ಬಗ್ಗೆ ನಾವು ಹೇಳುವಾಗ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಂಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಎಂಬುದಾಗಿ ಮೊದಲನೇ ಶ್ಲೋಕವನ್ನು ನಾವು ಪ್ರಾಯಃ ಎಲ್ಲರೂ ಸಹ ಸಮಸ್ತ ಸನಾತನ ಧರ್ಮ ಅನುಯಾಯಿಗಳ ಮನೆಗಳಲ್ಲಿ ಮಕ್ಕಳಿಗೆ ಸ್ವಲ್ಪ ಮಟ್ಟಿಗೆ ಮಾತನಾಡುವುದು ಆರಂಭವಾದ ತಕ್ಷಣವೇ ಚಿಕ್ಕ ವಯಸ್ಸಿನಲ್ಲಿ ಮಕ್ಕಳಿಗೆ ಈ ಶ್ಲೋಕವನ್ನು ನಾವು ಮೊದಲನೇದಾಗಿ ಹೇಳ್ಕೊಡ್ತೀವಿ. ಯಾಕೆ ಅಂತಂದರೆ ಜೀವನದಲ್ಲಿ ಒಂದು ಆಧ್ಯಾತ್ಮಿಕವಾದಂತಹ ವಿಷಯಗಳಿರ್ಬೋದು, ಆಧ್ಯಾತ್ಮಿಕವಾದಂತಹ ಮಾರ್ಗ ಇರ್ಬೋದು, ಧಾರ್ಮಿಕವಾದಂತಹ ಮಾರ್ಗ ಇರಬಹುದು, ಲೌಕಿಕವಾದಂತಹ ಪ್ರಪಂಚದಲ್ಲಿ ನಾವು ವಿಶೇಷವಾದಂತಹ ಒಂದು ಸ್ಥಾನಕ್ಕೆ ಬರಬೇಕು, ಎಲ್ಲರ ಒಂದು ಗೌರವಾದರಗಳಿಗೆ ಪಾತ್ರರಾಗಬೇಕು, ಸಮಾಜದಲ್ಲಿ ಒಂದು ಒಳ್ಳೆಯ ಸ್ಥಾನವನ್ನು ಪಡೆಯಬೇಕು, ಸಮಾಜಕ್ಕೆ ನಾವೇನಾದರೂ ಒಳ್ಳೆಯದನ್ನು ಮಾಡಬೇಕು ಅಂತಂದರೆ ಅದಕ್ಕೆ ಬೇಕಾಗಿರತಕ್ಕಂತಹ ಮಾರ್ಗದರ್ಶನದ ವಿಷಯದಲ್ಲಿ ಇರಬಹುದು. ಇದೆಲ್ಲದರಲ್ಲೂ ಗುರುವು ನಮಗೆ ಅತ್ಯಂತ ಅವಶ್ಯಕ. ಯಾವುದೇ ಒಂದು ವೃತ್ತಿ ಇರ್ಬೋದು, ಯಾವುದೇ ಒಂದು ಕ್ಷೇತ್ರ ಇರ್ಬೋದು, ಅದರಲ್ಲಿ ನಾವು ಮುಂದೆ ಹೋಗಬೇಕು ಅಂತಂದರೆ ಖಂಡಿತವಾಗಿಯೂ ಹಿರಿಯರ ಮಾರ್ಗದರ್ಶನ ಅನ್ನೋದು ನಮಗೆ ಅತ್ಯಂತ ಅವಶ್ಯಕ. ಹಾಗಾಗಿ ಈ ಗುರುವಿಗೆ ಇರತಕ್ಕಂತಹ ಒಂದು ಸ್ಥಾನ ಅನ್ನೋದು ಅತ್ಯಂತ ದೊಡ್ಡ ಸ್ಥಾನ. ಹಾಗಾಗಿ ಅಂತಹ ಗುರುವಿನ ವಿಷಯದಲ್ಲಿ
ಎಲ್ಲರೂ ಸಹ ನಮಗೆ ಧಾರ್ಮಿಕವಾಗಿ, ಆಧ್ಯಾತ್ಮಿಕವಾಗಿ, ಲೌಕಿಕವಾಗಿ ಒಳ್ಳೆಯ ವಿಷಯಗಳನ್ನು ಹೇಳಿಕೊಟ್ಟು ನಮ್ಮನ್ನು ಸರಿಯಾದಂತಹ ಮಾರ್ಗದಲ್ಲಿ ಕರ್ಕೊಂಡು ಹೋಗುವಂತಹ ಗುರುವಿನ ವಿಷಯದಲ್ಲಿ ಎಲ್ಲರೂ ಸಹ ಅಪಾರವಾದಂತಹ ಗೌರವದಿಂದ ಇರಬೇಕು, ಅಪಾರವಾದಂತಹ ಶ್ರದ್ಧೆಯಿಂದ ಇರಬೇಕು. ಸರಿಯಾದಂತಹ ಗುರುವನ್ನು ನಾವು ಆಯ್ಕೆ ಮಾಡಿಕೊಳ್ಳಬೇಕು. ಈ ಒಂದು ವಿಷಯದಲ್ಲಿ ಎಲ್ಲರೂ ಸಹ ವಿಶೇಷವಾಗಿ ಗಮನವನ್ನು ಕೊಡಬೇಕು. ಇಂತಹ ವಿಷಯದಲ್ಲಿ ಸರಿಯಾದಂತಹ ಗುರುವನ್ನು ಆಯ್ಕೆ ಮಾಡಿಕೊಳ್ಳುವಂತಹ ವಿಷಯದಲ್ಲಿ ನಾವು ಬಲಹೀನರಾಗಬಾರದು. ಏನೋ ಒಂದು ಬಲಹೀನರಾಗಿ ಯಾರೋ ಒಬ್ಬರನ್ನು ಏನು ವಿಚಾರ ಮಾಡದೆ ನಾವು ಗುರುಗಳಾಗಿ ಸ್ವೀಕರಿಸುವುದು ಇತ್ಯಾದಿಗಳನ್ನು ಖಂಡಿತ ಮಾಡಬಾರದು. ತುಂಬ ಜನ ಕೇಳ್ತಾರೆ, ಇದನ್ನು ಹೇಗೆ ನಾವು ತಿಳಿಯುವುದು, ಯಾರು ಸರಿಯಾದವರು ಯಾರು ಸರಿಯಾದವರಲ್ಲ ಅನ್ನೋದನ್ನು ನಾವು ಹೇಗೆ ತಿಳಿಯುವುದು ಅಂತ ಕೆಲವರು ಕೇಳ್ತಾ ಇರ್ತಾರೆ. ಆದರೆ ಇಲ್ಲಿ ನಾವು ತಿಳ್ಕೊಳ್ಬೇಕಂತಹ ವಿಚಾರ ಏನು ಅಂತಂದರೆ, ನಾವು ಅನೇಕ ಕಡೆಗಳಲ್ಲಿ ಅನೇಕ ಸಂದರ್ಭಗಳಲ್ಲಿ ಹೇಳ್ತಾನೆ ಇರ್ತೀವಿ. ಏನು ಅಂತಂದರೆ, ನಮ್ಮ ಮಕ್ಕಳನ್ನು ನಾವು ಶಾಲೆಗೂ ಕಾಲೇಜುಗಳಿಗೂ ಕಳಿಸ್ತೀವಿ, ವಿಶ್ವವಿದ್ಯಾಲಯಗಳಲ್ಲಿ ಓದಲಿಕ್ಕೆ ಅಂತ ಕಳಿಸ್ತೀವಿ. ಹೀಗೆ ಕಳಿಸುವಾಗ ನಾವೇನು ಮಾಡ್ತೀವಿ ಅಂತಂದರೆ ತುಂಬ ವಿಚಾರ ಮಾಡ್ತೀವಿ. ಯಾವುದು ಒಳ್ಳೆಯ ಶಾಲೆ, ಯಾವುದು ಒಳ್ಳೆಯ ಕಾಲೇಜು, ಯಾವುದು ಒಳ್ಳೆಯ ವಿಶ್ವವಿದ್ಯಾಲಯ, ಎಲ್ಲಿ ಚೆನ್ನಾಗಿ ಪಾಠ ಹೇಳ್ಕೊಡ್ತಾರೆ, ಎಲ್ಲಿ ನಮ್ಮ ಮಕ್ಕಳನ್ನು ಕಳಿಸಿದರೆ ಅವರಿಗೆ ಆ ವಿದ್ಯೆಯಲ್ಲಿ ಒಳ್ಳೆಯ ಪ್ರಗತಿ ಸಿಗುತ್ತೆ, ಅವರು ಒಳ್ಳೆಯವರಾಗಿ ಹೇಗಾಗ್ತಾರೆ, ಎಲ್ಲಿ ಕಳಿಸಿದರೆ ತಯಾರಾಗ್ತಾರೆ ಅನ್ನೋದನ್ನು ನಾವು ಚೆನ್ನಾಗಿ ವಿಚಾರ ಮಾಡ್ತೀವಿ. ತುಂಬ ಜನರ ಹತ್ರ ಕೇಳಿ ವಿಚಾರ ಮಾಡಿ ತುಂಬ ಮೂಲಗಳಿಂದ ತಿಳಿದುಕೊಂಡು ಕೊನೆಗೆ ಯಾವುದು ಒಳ್ಳೆಯದೋ ಅಲ್ಲಿ ನಮಗೆ ನಮ್ಮ ಮಕ್ಕಳಿಗೆ ಸ್ಥಾನ ಸಿಗಲಿಕ್ಕೋಸ್ಕರ ತುಂಬ ಪ್ರಯತ್ನ ಮಾಡ್ತೀವಿ. ಅದಕ್ಕೋಸ್ಕರ ಎಷ್ಟು ಖರ್ಚು ಮಾಡಬೇಕಾಗಿ ಬಂದರೂ ಸಹ ನಾವು ಮಾಡ್ತೀವಿ. ಅದು ಎಷ್ಟು ದೂರದಲ್ಲಿದ್ದರೂ ಸಹ, ಈ ದೇಶದಲ್ಲಿರ್ಬೋದು, ಬೇರೆ ದೇಶದಲ್ಲಿರ್ಬೋದು, ಯಾವ ರಾಜ್ಯದಲ್ಲಿದ್ದರೂ ಯಾವ ದೇಶದಲ್ಲಿದ್ದರೂ, ಎಷ್ಟು ಸಾವಿರಾರು ಕಿಲೋಮೀಟರ್ ದೂರದಲ್ಲಿದ್ದರೂ ಸಹ ಇಂತಹ ಜಾಗಕ್ಕೆ ನಮ್ಮ ಮಕ್ಕಳನ್ನು ಕಳಿಸಬೇಕು, ಅಲ್ಲೇ ಅವರು ಚೆನ್ನಾಗಿ ಓದಿ ಬರಬೇಕು ಅಂಥೇಳಿ ಅದಕ್ಕೋಸ್ಕರ ಎಲ್ಲ ರೀತಿಯಂತಹ ಪ್ರಯತ್ನಗಳನ್ನು ಮಾಡಿ ನಮ್ಮ ಮಕ್ಕಳನ್ನು ಅಲ್ಲಿ ಕಳಿಸ್ತೀವಿ. ಅಲ್ಲಿಗೆ ಬೇಕಾದಂಥ ಅದು ಯಾಕೆ ಅಂತಂದರೆ ಅದು ಹೊಸ ಜಾಗ, ಹೊಸ ಜನಗಳು, ಹೊಸ ವಾತಾವರಣ, ಹೊಸ ಆಹಾರಾದಿಗಳು, ಹೊಸ ಆಹಾರ ವಸತಿ ಇತ್ಯಾದಿಗಳೆಲ್ಲ ಎಲ್ಲವೂ ಹೊಸದು. ಇಲ್ಲಿ ತನಕ ನಮ್ಮ ಮಕ್ಕಳನ್ನು ಅಷ್ಟು ದೂರ ಕಳಿಸಿದ್ದೇ ಇಲ್ಲ. ಆದರೂ ಸಹ ನಾವು ಅಷ್ಟು ದೂರ ಕಳಿಸ್ತಾ ಇದ್ದೀವಿ. ಇಷ್ಟು ದೂರ ಕಳಿಸುವುದರಲ್ಲಿ ನಮಗಾಗುವಂತಹ ಎಲ್ಲ ತೊಂದರೆಗಳನ್ನು ಸಹಿಸಿಕೊಂಡು ನಾವು ಏನಾದರೂ ಆಗಲಿ ಇದು ಆಗಲೇಬೇಕು ಅನ್ನುವಂತಹ ಉದ್ದೇಶದಿಂದ ಮಕ್ಕಳನ್ನು ಅಷ್ಟು ದೂರ ಯಾಕೆ ಕಳಿಸ್ತಾ ಇದ್ದೀವಿ ಅಂತಂದರೆ, ಅದು ಅಷ್ಟು ಒಳ್ಳೆಯ ಜಾಗ ಆಗಿರುವುದರಿಂದ. ಅಲ್ಲಿ ಹೋಗಿ ನಮ್ಮ ಮಕ್ಕಳು ಚೆನ್ನಾಗಿ ಕಲಿತು ಬಂದರೆ ಅವರು ಚೆನ್ನಾಗಿ ತಯಾರಾಗ್ತಾರೆ ಅನ್ನುವಂತಹ ಒಂದು ಉದ್ದೇಶದಿಂದ, ಮತ್ತು ನಿಜವಾಗಲೂ ಅಲ್ಲಿ ಅದೇ ರೀತಿಯಂತಹ ಒಳ್ಳೆಯ ವಾತಾವರಣ ಅಲ್ಲಿ ಅಂತಹ ಜಾಗದಲ್ಲೇ ಇರುವುದರಿಂದ ಎಷ್ಟೇ ಕಷ್ಟ ಆದರೂ ಅದೆಲ್ಲದನ್ನು ಸಹಿಸಿಕೊಂಡು ನಮ್ಮ ಮಕ್ಕಳನ್ನು ನಾವಲ್ಲಿ ಕಳಿಸ್ತಾ ಇದ್ದೀವಿ. ಇಷ್ಟು ನಾವು ಕಳಿಸಿ ನಾವು ಇದಕ್ಕಾಗಿ ಇಷ್ಟು ಖರ್ಚು ಮಾಡಿ ಇಷ್ಟು ತೊಂದರೆಗಳನ್ನು ಸಹಿಸಿಕೊಂಡು ನಮ್ಮ ಮಕ್ಕಳನ್ನು ಅಲ್ಲಿ ಅಲ್ಲಿಗೆ ಕಳುಹಿಸಿದಾಗ ಅವರು ಅಲ್ಲಿ ಕಲಿತು ಬಂದು ಆಮೇಲೆ ತಮ್ಮ ವೃತ್ತಿ ಜೀವನವನ್ನು ಪ್ರಾರಂಭ ಮಾಡಿ ಒಳ್ಳೆಯ ಸ್ಥಿತಿಗೆ ಬಂದು ಅದರಿಂದ ಎಲ್ಲ ಸಂಪಾದನೆ ಇತ್ಯಾದಿಗಳನ್ನೆಲ್ಲ ಮಾಡಿಕೊಂಡು ಏನೇನು ಸಂಪಾದನೆ ಮಾಡ್ತಾರೋ ಅದೆಲ್ಲವೂ ಎಲ್ಲಿವರೆಗಿರುತ್ತೆ? ಕೇವಲ ಈ ಶರೀರದಲ್ಲಿ ನಾವಿರುವ ತನಕ ಮಾತ್ರವೇ ಇರುತ್ತೆ. ತದನಂತರ ಎಷ್ಟು ದೂರಕ್ಕೆ ಹೋಗಿ ವಿದ್ಯಾಭ್ಯಾಸ ಮಾಡಿ ಎಷ್ಟೇ ಸಂಪಾದನೆ ಮಾಡಿ ಏನೇ ಮಾಡಿದರೂ ಸಹ ಅದೆಲ್ಲವೂ ನಮ್ಮನ್ನು ಬಿಟ್ಟು ಹೋಗುತ್ತೆ. ಅಂದರೆ ನಾವು ಅದೆಲ್ಲವುದನ್ನು ಬಿಟ್ಟು ಹೋಗ್ತೀವಿ. ನಮ್ಮ ಶರೀರವನ್ನೇ ನಾವು ಬಿಟ್ಟು ಹೋಗಬೇಕಾಗುತ್ತೆ. ಅಂತಂದ ಮೇಲೆ ಈ ಶರೀರದಿಂದ ನಾವೇನೇನು ಸಂಪಾದನೆ ಮಾಡಿದ್ದೀವೋ ಅದನ್ನು ಬಿಡಲೇಬೇಕು ಅಂತ ಲೌಕಿಕವಾಗಿ ನಾವೇನೇನು ಸಂಪಾದನೆ ಮಾಡಿದ್ದೀವೋ ಅದನ್ನು ಬಿಡಲೇಬೇಕು ಅಂತ ಪ್ರತ್ಯೇಕವಾಗಿ ಹೇಳುವ ಅವಶ್ಯಕತೆ ಇಲ್ಲ. ಅಂದರೆ ಅಲ್ಲಿಗೇನಾಯಿತು, ಇಷ್ಟು ಕಷ್ಟಗಳನ್ನು ಸಹಿಸಿಕೊಂಡು ಅಷ್ಟು ದೂರ ಕಳಿಸಿ ವಿದ್ಯಾಭ್ಯಾಸ ಮಾಡಿ ಎಲ್ಲ ಮಾಡಿ ಅದರಿಂದ ನಾವೇನೇನು ಪಡೀತಾ ಇದ್ದೀವೋ ಆದರೂ ಅದು ಕೇವಲ ಈ ಜನ್ಮಕ್ಕೆ ಮಾತ್ರವೇ ಸೀಮಿತ. ಈ ಜನ್ಮಕ್ಕೆ ಮಾತ್ರವೇ ಸೀಮಿತವಾಗಿದ್ದರೂ ಸಹ ನಾವು ಈ ವಿಷಯದಲ್ಲಿ ತುಂಬ ಗಮನವನ್ನು ಕೊಟ್ಟು, ಸರಿ ಹೌದು ಈ ಜನ್ಮಕ್ಕೆ ಮಾತ್ರವೇ ಸೀಮಿತ ಹೌದು, ಆದರೂ ಸಹ ನಾವು ಇದನ್ನು ಒಳ್ಳೆ ಕಡೆಗೆ ಹೋಗಿ ವಿದ್ಯಾಭ್ಯಾಸ ಮಾಡಿಕೊಂಡು ಬರಬೇಕು ಅನ್ನುವಂತಹ ಉದ್ದೇಶಕ್ಕೋಸ್ಕರ ಇಷ್ಟೆಲ್ಲ ಕಷ್ಟಪಟ್ಟು ಇಷ್ಟೆಲ್ಲ ನಮ್ಮ ಮಕ್ಕಳನ್ನು ತುಂಬ ದೂರಕ್ಕೆ ಕಳಿಸಿ ಯಾವುದು ಸರಿಯಾದಂತಹ ಜಾಗ ಅನ್ನೋದನ್ನು ವಿಚಾರ ಮಾಡಿ ಕಳಿಸಿ ಅಲ್ಲಿಂದ ನಮ್ಮ ಮಕ್ಕಳನ್ನು ವಿದ್ಯಾಭ್ಯಾಸ ಮಾಡಿಸಿ ಕರ್ಕೊಂಡು ಬರ್ತಾ ಇದ್ದೀವಿ. ಅಂದರೆ ಕೇವಲ ಈ ಜನ್ಮಕ್ಕೆ ಮಾತ್ರವೇ ಪರಿಮಿತವಾಗಿರತಕ್ಕಂತಹ ವಿಚಾರಗಳನ್ನು ಕಲಿಯಲು ಮಕ್ಕಳು ಹೋಗುವಂತಹ ಜಾಗದ ಬಗ್ಗೆ ನಾವು ಇಷ್ಟು ಗಮನವನ್ನು ಕೊಡ್ತಾ ಇದ್ದೀವಿ ಅಂತಂದ ಮೇಲೆ ಈ ಜನ್ಮದಲ್ಲಿ ಮಾತ್ರವಲ್ಲದೆ ಈ ಶರೀರವನ್ನು ಬಿಟ್ಟು ನಾವು ಹೋಗುವಂತಹ ಮುಂದಿನ ಲೋಕಗಳಿರಬಹುದು ಅಥವಾ ಮುಂದಿನ ಜನ್ಮಗಳಿರಬಹುದು, ಅಂತಹ ಜನ್ಮಗಳಲ್ಲೂ ಸಹ ನಮಗೆ ಶ್ರೇಯಸ್ಸಿಗೆ ಕಾರಣವಾಗಿರ್ತಕ್ಕಂತಹ ಧರ್ಮ ಏನಿದೆಯೋ, ಈ ಆಧ್ಯಾತ್ಮಿಕವಾದಂತಹ ಮಾರ್ಗ ಏನಿದೆಯೋ, ಯಾಕೆಂತಂದರೆ ಲೌಕಿಕ ವಿದ್ಯೆಯು ಹೇಗೆ ಈ ಜನ್ಮಕ್ಕೆ ಮಾತ್ರವೇ ಸೀಮಿತವೋ,
ಲೌಕಿಕ ವಿದ್ಯೆ ಇರಬಹುದು, ಅದರಿಂದ ನಾವು ಪಡೆದಿರುವಂತಹದ್ದು ಬೇರೆ ಬೇರೆ ವಸ್ತುಗಳೇನೇ ಇರಬಹುದು, ಅದೆಲ್ಲವೂ ಹೇಗೆ ಈ ಜನ್ಮಕ್ಕೆ ಮಾತ್ರವೇ ಸೀಮಿತವೋ, ಈ ಆಧ್ಯಾತ್ಮಿಕವಾದಂತಹ ಮಾರ್ಗದಲ್ಲಿ, ಧಾರ್ಮಿಕವಾದಂತಹ ಮಾರ್ಗದಲ್ಲಿ ಹೋಗುವಾಗ ನಾವು ಏನೇನು ಪಡೀತೀವೋ ಅದು ಈ ಜನ್ಮಕ್ಕೆ ಸೀಮಿತ ಅಲ್ಲ. ಅದು ಈ ಜನ್ಮದಲ್ಲೂ ಅದರ ಫಲ ನಮಗೆ ಸಿಗುತ್ತೆ, ಮುಂದಿನ ಲೋಕಗಳಲ್ಲಿ, ಮುಂದಿನ ಜನ್ಮಗಳಲ್ಲೂ ಸಹ ಇದರ ಒಂದು ಫಲ ಅನ್ನೋದು ನಮಗೆ ಬರ್ತಾನೇ ಇರುತ್ತೆ. ಇದೇ ಲೌಕಿಕಕ್ಕೂ ಆಧ್ಯಾತ್ಮಿಕತೆಗೂ ಇರುವಂತಹ ವ್ಯತ್ಯಾಸ. ಲೌಕಿಕವಾಗಿ ಏನು ಸಂಪಾದನೆ ಮಾಡಿದರೂ ಅದು ಕೇವಲ ಈ ಲೋಕದಲ್ಲಿರುವ ತನಕ ಮಾತ್ರವೇ ಇರುತ್ತೆ. ಧಾರ್ಮಿಕವಾಗಿ, ಆಧ್ಯಾತ್ಮಿಕವಾಗಿ ನಾವು ಏನೇನು ಸಂಪಾದನೆ ಮಾಡ್ತೀವೋ, ಎಷ್ಟು ಪುಣ್ಯವನ್ನು ಸಂಪಾದನೆ ಮಾಡ್ತೀವೋ ಅದರ ಒಂದು ಫಲ ಸದಾಕಾಲ ನಮ್ಮ ಜೊತೆಗಿರುತ್ತೆ ಈ ಲೋಕದಲ್ಲೂ. ಮತ್ತು ಅದನ್ನಿಟ್ಟುಕೊಂಡೇ ನಾವು ಮುಂದೆ ಯಾವ ಲೋಕಕ್ಕೆ ಹೋಗಬೇಕು, ಪುನಃ ಎಂತಹ ಜನ್ಮವನ್ನು ನಾವು ಪಡ್ಕೊಳ್ಳಬೇಕು ಅನ್ನೋದರ ತೀರ್ಮಾನ ಆಗುತ್ತೆ. ಆದ್ದರಿಂದ ಇದನ್ನು ಯಾಕೆ ಹೇಳ ಬಯಸ್ತಾ ಇದ್ದೀನಿ ಅಂತಂದರೆ, ಲೌಕಿಕವಾದಂತಹ ಪ್ರಪಂಚದಲ್ಲಿ ಒಳ್ಳೆಯ ಸ್ಥಾನವನ್ನು ಪಡೆದು ಒಳ್ಳೆಯ ರೀತಿಯಂತಹ ಜೀವನವನ್ನು ನಡೆಸುತ್ತಾ ಎಲ್ಲರ ಆದರಗಳಿಗೆ ಪಾತ್ರರಾಗಿ ನಮ್ಮಿಂದ ಸಮಾಜಕ್ಕೂ ದೇಶಕ್ಕೂ ಒಳ್ಳೆಯ ಹೆಸರು ಬರುವಂತೆ ಕೆಲಸಗಳನ್ನು ಮಾಡುವುದಕ್ಕೂ ಗುರುವಿನ ಮಾರ್ಗ. ಅದಲ್ಲದೆ ಆಧ್ಯಾತ್ಮಿಕವಾದಂತಹ ಅಂದರೆ ಧಾರ್ಮಿಕವಾದಂತಹ ಮಾರ್ಗದಲ್ಲಿ ಶಾಸ್ತ್ರಗಳಲ್ಲಿ ಹೇಳಲ್ಪಟ್ಟಂತಹ ಕ್ರಮದಲ್ಲಿ ಅನುಷ್ಠಾನಾದಿಗಳನ್ನು, ಧರ್ಮಾಚರಣೆಗಳನ್ನು, ಸಾಧನೆಗಳನ್ನು ಮಾಡಿ ಈ ಒಂದು ಜೀವನವನ್ನು ಸಾರ್ಥಕ ಮಾಡಿಕೊಂಡು, ಪುಣ್ಯಶಾಲಿಗಳಾಗಿ ಈ ಜೀವನವನ್ನು ಸಾರ್ಥಕ ಮಾಡಿಕೊಂಡು ಮೋಕ್ಷವನ್ನು ಪಡೆಯಬೇಕು, ಈ ಸಂಸಾರ ದುಃಖದಿಂದ ವಿಮುಕ್ತರಾಗಬೇಕು ಅಂತಂದರೂ ಸಹ ಅದಕ್ಕೆ ಖಂಡಿತವಾಗಿಯೂ ಗುರುವಿನ ಮಾರ್ಗದರ್ಶನ ಅನ್ನುವುದು ಅತ್ಯಂತ ಅವಶ್ಯಕ. ನಮ್ಮ ಆಶೀರ್ವಾದಗಳನ್ನು ತಿಳಿಸ್ತಾ ಇದ್ದೇವೆ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.